ಸರ್, ನಾವು ಬರೋದು ಹೊಟ್ಟೆಪಾಡಿಗೆ. ನಾವೇನು ಗಲಾಟೆ ಮಾಡಿ ಬರಬೇಕಾ? ಬೀದಿ ವ್ಯಾಪಾರ ಯಾರು ಅಡ್ಡಿಲ್ಲ, ಅವರು ಒಡೆ ತಪ್ಪೇ ಹೌದು. ಏನಿದ್ರೆ ಮಾತುಕತೆ ಮಾತಾಡಿದ್ರೆ ಒಳ್ಳೇದಲ್ವ ಅದು. ಗೌರ್ಮೆಂಟ್ ಏನು ಹೇಳುತ್ತೋ ಅದು ಮರ್ಯಾದೆ ಕೊಡ್ತೀವಿ ನಾವು. ಸನ್ಮಾನ್ಯ ಮಿನಿಸ್ಟರ್ ಹೇಳಿದ್ದಾರೆ, ಅವರು 80% ಬಿಡ್ತೀವಿ, 20% ನಮ್ಗೆ ಬೇಕು, ಎಲ್ಲಿ ಎಲ್ಲಿ ಪ್ರಾಬ್ಲಮ್ ಇದೆ ಅಲ್ಲಿ ಎಲ್ಲ ಇಟ್ಕೊಳ್ತೀನಿ ಹೇಳಿದ್ದಾರೆ. ಅವ್ರು ಏನು ಹೇಳಿದಾರೆ, ಸಾಹೇಬರುಗಳು ಬಂದು ಜಾಗ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ஆனால் ಏನು ಬಂದಿದ್ರು ಪ್ರೋಗ್ರಾಮ್ ಮಾಡಿಲ್ಲ, ಬೇರೆ ಎತ್ತಾ ಇದ್ದಾರೆ. ಅವ್ರು ಬಂದು ನೋಡ್ರಿ ಇಷ್ಟಿಷ್ಟು ಬಿಟ್ಬಿಡಿ, ಇಷ್ಟಿಷ್ಟು ಹಾಕ್ಕೊಳ್ಳಿ ಅಂದ್ರೇನು ಪರವಾಗಿಲ್ಲ. ಅದು ಮಾಡ್ತಾ ಇಲ್ಲ. ಬೇರೆ ಬರ್ತಾರೆ, ಎದ್ಬಿಟ್ಟು ಹೋಗ್ತಾ ಇದ್ದಾರೆ ಅಷ್ಟೇ. ಅದು ಅಲ್ಲಿ ಆಗಿದ್ದು ಬಸ್ ಸ್ಟ್ಯಾಂಡ್ ಹತ್ರ, ನಮ್ಮ ಹತ್ರ ಇಲ್ಲ. ಅದು ಗೊತ್ತಿಲ್ಲ ಸರ್, ನಾವು ಹೋಗ್ಲೇ ಇಲ್ಲ ನಾವು ಅಲ್ಲಿ. ಬೆಳಗ್ಗೆ ನ್ಯೂಸ್ ನೋಡಿದೆ. ಬೇರೆ ಯಾರು ಬಂದ್ರ ಗಲಾಟೆ ಮಾಡೋದಕ್ಕೆ ಅಥವಾ ಇಲ್ಲಿ ಬೀದಿ ಅದೆಲ್ಲ ಗೊತ್ತಿಲ್ಲ. ಬೀದಿ ವ್ಯಾಪಾರ ಯಾರು ಗಲಾಟೆ ಮಾಡಲ್ಲ ಸರ್, ನಾವು ಬರೋದು ಹೊಟ್ಟೆಪಾಡಿಗೆ. ನಾವೇನು ಗಲಾಟೆ ಮಾಡಿ ಬರಬೇಕಾ? ಹೆಂಡತಿ ಮಗೆಲ್ಲ ಮನೆಯಲ್ಲಿ ಬೆಳಗ್ಗೆ ಹೋಗಿ ಸಾಯಂಕಾಲ ಬಂದರೆ 500 ರೂಪಾಯಿ ತೊಗೊಂಡು ಬಂದರೆ ಊಟ ಸಿಗುತ್ತೆ ಅಂತ ಕಾಯ್ತಾ ಇದ್ದಾರೆ. ನಾವೇನು ರೌಡಿಗಲ್ಲ ಗಲಾಟೆ ಮಾಡೋಕ್ಕೆ? ಅದೆಲ್ಲ ಇಲ್ಲ. ಅವರೇ ಹೇಳಿದ್ದಾರೆ, ಯಾರು ವ್ಯಾಪಾರ ಮಾಡೋ ಗಲಾಟೆ ಮಾಡಿಲ್ಲ, ಯಾರೋ ಬಂದು ರೌಡಿಗಳು ಗಲಾಟೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಅಷ್ಟೇ. ಅದು ನಮಗೆ ಗೊತ್ತಿಲ್ಲ. ಬಂದವರು ಮಾಡಿದ್ದಾರೆ, ಅವ್ರು ಯಾರನ್ನು ನಮ್ಗೆ ಗೊತ್ತಿಲ್ಲ. ಅವರೆಲ್ಲ ನಾವು ಏನೋ ರಾಜಕೀಯ ಪಾಲಿಟಿಕ್ಸಲ್ಲಿ ಹೋಗೋದಿಲ್ಲ. ನಾವು ಹೊಟ್ಟೆಪಾಡಿಗೆ ನಮ್ಮ ನೋಡೋಕೆ ನೇರ ಇಲ್ಲ ಅಂದರೆ ನಾವು ಎಲ್ಲಿ ಇಟ್ಕೊಂಡಿದ್ದೀವಿ ಸರ್? ಇಡ್ತೀವಿ. ಗೌರ್ಮೆಂಟಿಗೆ ಮರ್ಯಾದೆ ಕೊಡ್ತೀನಿ, ಅವರೇ ಏನೋ ದಾರಿ ಮಾಡಿಕೊಳ್ಳಿ, ಆಮೇಲೆ ಸರ್. MLA ಇರೋದಲ್ಲ, ಕಾರ್ಪೊರೇಷನ್ ಕೋರ್ಟ್ ಆರ್ಡ್ರ್. MLA ಏನು ಮಾಡ್ತಾರೆ ಸರ್? ಅವ್ರದ್ದೇನು ತಪ್ಪಿಲ್ವೇ? ಏನೋ ಮಾಡ್ತಾರೆ, ಆದರೆ ಮುಂದೆ ಇದು ಏನು ಕ್ಲೀನ್ ಆಗಲಿ, ಆಮೇಲೆ ಎಲ್ಲಿ ಜಾಗ ಕೊಡ್ತಾರೆ ಅದು ನೋಡೋಣ. ಇದೆಲ್ಲ ಎದ್ಬಿಟ್ರು ಸರ್, ಇವಾಗ ಹಾಕಿರೋದು ನಾವು. ಒಂದು ವಾರದಿಂದ ಏನು ಹಾಕಿಲ್ಲ ಇಲ್ಲಿ ನಾವು, ಒಂದು ವಾರ ಇಲ್ಲಿ ಏನು ಮಾಡಿಲ್ಲ. ಹೊಟ್ಟೆಪಾಡು ನೋಡ್ತೀವಿ, ಹಾಕಿದ್ದೀವಿ, ಎತ್ತಂದ್ರೆ ಎದ್ಬಿಡ್ತೀವಿ. ಏನು ಗಲಾಟೆ ಮಾಡೋಕ್ಕೆ ಹೋಗಲ್ಲ, ಏನೂ ಇಲ್ಲ. ನೋಡಿ, ಅವ್ರು ಡ್ಯೂಟಿ ಮಾಡ್ತಾರೆ, ಅವ್ರ ಮೇಲಿಂದ ಆರ್ಡ್ರ್ ಇದೆ, ಎತ್ತಬೇಕು ನೀ. ಅವ್ರು ಕೆಲಸ ಮಾಡೋರು ಆಫೀಸರ್ಗಳನ್ನ ನಾನು ಹೊಡೆದ್ರೆ ಅದರಲ್ಲಿ ತಪ್ಪಿಲ್ವಾ? ತುಂಬ ತಪ್ಪು. ಅದು ಕಾನೂನು ನಮ್ಮ ಕೈಲೇ ಎತ್ತೋದು ತುಂಬ, ಅದೂ ತಪ್ಪು. ಅದು ನಾವು ರಿಕ್ವೆಸ್ಟ್ ಮಾಡಿದ್ದೀವಿ, ಪ್ರೊಟೆಸ್ಟ್ ಮಾಡಿದ್ದೀವಿ. ಅವ್ರು ಹೇಳಿದ್ದಾರೆ ಏನ ಮಾಡ್ತೀವಿ ಏನಿ ಮಾಡಲಿ, ನೋಡೋಣ. ಇಲ್ಲ ಅಂದರೆ ಏನ ಮಾಡೋಣ. ಬೆಂಗಳೂರು ಸಿಟಿನಲ್ಲಿ ಹುಟ್ಟಿದ್ದೀವಿ, ಇಷ್ಟು ವಯಸ್ಸಾಯಿತು, ಮಾಡ್ತಾಯಿದ್ದೀವಿ. ಇಲ್ಲಿಯೇ 48 ವರ್ಷ ಆಯಿತು, ಏನು ಬೇರೆ ದಾರಿ ಇಲ್ಲ. ಆದ್ರೂ ಏನು ಮಾಡ್ತಾರೆ ಯಾಕೆಂದರೆ ಸಿಟಿ ದೊಡ್ಡದಾಯಿತು, ಅವ್ರಿಗೂ ಪ್ರಾಬ್ಲಮ್ ಇದೆ. ಜನ ಎಲ್ಲ ಹೋಗಿ ಕಂಪ್ಲೇಂಟ್ ಮಾಡ್ತಾಯಿದ್ದಾರೆ, ನಡೆಯೋಕ್ಕೆ ಜಾಗ ಇಲ್ಲ ನೀ. ಯಾರು ಫುಟ್ಪಾತ್ ಮೇಲೆ ನಡೆಯಲ್ಲ ಸರ್, ಮೈನ್ ರೋಡಿಗೆ ನಡೆಯೋದು ಎಲ್ಲ. ಹೇಳೋದು ಫುಟ್ಪಾತ್ನಲ್ಲಿ ಜಾಗ ಇಲ್ಲ. ಈಗ ನಾವು ಇಷ್ಟು ವರ್ಷದಿಂದ ಏನು ಹಾಕಿಲ್ಲ ಸರ್ ಇಲ್ಲಿ ಇನ್ನೂ. ನಾವು ನೋಡಿ 8-10 ದಿವಸ ಅಂದೇ ಮಾಡಿಲ್ಲ, ವ್ಯಾಪಾರ ಮಾಡಿಲ್ಲ. ಇವಾಗ ಹಾಕಿರೋದು ಅವ್ರು ಬಂದು ಎತ್ತಂದ್ರೆ ಎದ್ಬಿಡ್ತೀವಿ. ಅವ್ರಿಗೆ ಹೇಳ್ತೀವಿ, ಸರ್ ದಯವು ಮಾಡಿ ಎಲ್ಲಿನ ಜಾಗ ಕೊಡಿ ಹೇಳ್ತೀವಿ, ಆಮೇಲೆ ನೋಡೋಣ ಏನು ಮಾಡ್ತಾರೆ. ಏನು ಇದಿಲ್ಲ, ಯಾಕೆಂದರೆ ಎಲ್ಲ ನಾವು ಗೌರ್ಮೆಂಟ್ಗೂ ಸಪೋರ್ಟ್ ಮಾಡಬೇಕು. ಇಲ್ಲ ಅಂದರೆ ಏನು ಪ್ರಯೋಜನ ಇಲ್ಲ. ಎಲ್ಲ ತಪ್ಪು ಗೌರ್ಮೆಂಟ್ ಮೇಲೆ ಆಗಿದ್ರೆ ಇದು ಇಲಿಗಲ್ ಮಾಡ್ತಾ ಇರೋದು ನಮ್ಮದೇ ತಪ್ಪದು. ಯಾಕೆಂದರೆ ಬೇರೆ ದಾರಿ ಇಲ್ಲ, ಓದಿಲ್ಲ, ನಮಗೇನು ಗೊತ್ತಿಲ್ಲ, ಗೌರ್ಮೆಂಟ್ನಲ್ಲೇ ಕೆಲಸ ಕೊಡೋಕೆ ಯೋಗ್ಯತೆ ಇಲ್ಲ. ಓದಿರೋರೇ ಇವಾಗ ಡೆಲ್ಲಿನಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಅವರಿಗೆ ಹೊಡಿತಾ ಇದ್ದಾರೆ. ಇಂಡಿಯಾಗೆ ಆಪೋಸಿಷನ್ ಲೀಡ್ರ್ ಅವ್ರಿಗೆ ಕಳ್ಳರ ಥರ ಎತ್ಕೊಂಡು ಹೋಗ್ತಾ ಇದ್ದಾರೆ ಇಲ್ವಾ? ನೀವು ಸಪೋರ್ಟ್ ಮಾಡಬೇಕು, ನಾವು ಸಪೋರ್ಟ್ ಮಾಡಬೇಕು. ಯಾಕೆಂದರೆ ನಿನ್ನ ಮಗ ನಾಳೆ ಓದಿದರೆ ಈ ಥರ ತಪ್ಪು ಮಾಡಿದ್ರೆ ನೀವು ಬಿಡ್ತೀರಾ? ರಾಹುಲ್ ಗಾಂಧಿ ಅವರು ಇಲ್ಲ ಸರ್, ನಾಳೆ ನಿನ್ನ ಮಗ ಓದಿ ಕೆಲಸ ಸಿಕ್ಕಿಲ್ಲ ಅಂದರೆ ಪ್ರೊಟೆಸ್ಟ್ ಮಾಡಲ್ವಾ? ಎಲ್ಲ ಸಪೋರ್ಟ್ ಮಾಡಬೇಕು. ರಾಹುಲ್ ಗಾಂಧಿ ಹಂಗೆ ಕಳ್ಳ ಥರ ಎತ್ಕೊಂಡು ಹೋಗ್ತಾ ಇದ್ದಾರೆ. ಅದು ಏನೋ ಆಪೋಸಿಷನ್ ಲೀಡ್ರ್, ಅವ್ರ ವಂಶಮೇ ದೇಶಕ್ಕೋಸ್ಕರ ಬಲಿ ಕೊಟ್ಟಿದ್ದಾರೆ. ಅದು ಮರ್ಯಾದೆ ಇಲ್ವಾ? ಏನು ರೀ ಮಾಡೋದಿಲ್ಲ? ಸೆಂಟ್ರಲ್ ಗೌರ್ಮೆಂಟು ಏನೂ ಮಾಡ್ತಾ ಇಲ್ಲ, ಸ್ಟೇಟ್ ಗೌರ್ಮೆಂಟು ಏನೂ ಮಾಡ್ತಾ ಇಲ್ಲ. ನಾವು ಬದುಕ್ತಾ ಇದ್ದೀವಿ, ನಮ್ಮ ಕಷ್ಟ ಬಿತ್ತು ನಾನು ಸಂವರ್ಣೆ ಮಾಡೋದು ಅದು ಬಿಡ್ತಾ ಇಲ್ಲ. ನೋಡೋಣ ಏನು ಮಾಡ್ತಾರೆ ಅವರು. ಅವ್ರೇನು ಮಾಡಿಲ್ಲ ಅಂದರೆ ನಾವೇ ಮಾಡ್ತೀವಿ. ಹಾಗೆಂದರೆ ನೆಕ್ಸ್ಟ್ ಬರಬೇಕಿಲ್ವ ನಮ್ಮ ಹತ್ರ ಓಟ್ ಕೇಳೋಕ್ಕೆ? ಆವಾಗ ಮಾಡೋಣ, ನೋಡೋಣ. ಒಂದು ಗೌರ್ಮೆಂಟು
ಚೇಂಜ್ ಮಾಡೋಕ್ಕೆ ಸಾಧ್ಯ ಮಿಡಿಲ್ ಕ್ಲಾಸೇ. ಲೋ ಕ್ಲಾಸು ಇಲ್ಲ, ಹೈ ಕ್ಲಾಸು ಇಲ್ಲ. 60% ಇರೋದೇ ಮಿಡಿಲ್ ಕ್ಲಾಸು, ಅವರೇ ಚೇಂಜ್ ಮಾಡೋದು. ಎಲ್ಲ ಹುಷಾರಾಗಿಬಿಟ್ಟಿದ್ದಾರೆ. ಯಾಕೆಂದರೆ ನಿಮ್ಮ ಥರ ನ್ಯೂಸ್ಗಳು ನೋಡಿ 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 ಸ್ವಲ್ಪ ಬುದ್ಧಿ ಬಂದಿದೆ ಇಲ್ವಾ? ನೀವು ಇದು ಮಾಡೋದು ನಿಮ್ಮ ಕೆಲಸ ಮಾತ್ರ ಇಲ್ಲ, ಎಲ್ಲರಿಗೂ ಜನಗೂ ನೀವು ಒಳ್ಳೇದು ಮಾಡ್ತಾಯಿದ್ದೀರಿ. ನ್ಯೂಸ್ ಬರೋದು ಏನು ಬೇಕಾರಿಲ್ಲ, ಅದು ನೋಡಬೇಕು. ಆದರೆ ಗೋಧಿ ಮೀಡಿಯಾ ಇದ್ದಾರೆ, ಅವ್ರದ್ದು ಬಿಡಿ, ಅದು ನಮ್ಗೆ ಬೇಡ. ಅವರು ನಡಿಬೇಕು. ದೊಡ್ಡದು ಮಡಗಿದ್ದಾರೆ ಆಫೀಸ್ಗಳು, ಅವ್ರಿಗೆ ಬೇಕು, ಅವ್ರು ಮಾಡ್ಕೊಳ್ಳಿ, ಅದಕ್ಕೇನೂ ಇಲ್ಲ. ನಿಮ್ಮ ಥರ ಜನ ನೋಡಿ ನಮಗೋಸ್ಕರ ಬಂದಿದ್ದೀವ. ನಿಮ್ಮ ಮನಸ್ಸಲ್ಲಿ ಏನೋ ಇರ್ಬೋದು, ಏನನ್ನ ಬಡವ್ರಿಗೆ ಮಾಡುವ ನಾನು ನೋಡೋಣ. ನೀವೆಲ್ಲ ಹೇಳಿ, ನ್ಯೂಸ್ ಮಾಡಿ ಸರ್, ಬಡವ್ರಿಗೆಲ್ಲ ಏನು ಮಾಡಿ ಸರ್. ಅವ್ರ ಜಾಗ ನೀವು ಹೇಳಿದ್ದೀರ 80% ಹಿಡಿಯಲ್ಲನೇ, ಆ 80% ಇಲ್ಲದ ಬಡವ್ರಿಗೆ ತೋರಿಸಿ, 20% ಹಿಡ್ಕೊಳ್ಳಿ. ಯಾಕೆಂದರೆ ಇವಾಗ ಟ್ರಾಫಿಕ್ ಪ್ರಾಬ್ಲಮ್ ಇದೆ. 12 ಲಕ್ಷ ಜನ ಇವಾಗ 1.25 ಕೋಟಿ ಆಗಿಬಿಟ್ಟಿದ್ದಾರೆ. ಅವರೆಲ್ಲ ಇವಾಗ ನೋಡಿರಿ 100 ಕೋಟಿ ಇನ್ವೆಸ್ಟ್ ಮಾಡಿ ಬೇರೆ ದೇಶದಿಂದ ಬಂದರೆ ಅವ್ರಿಗೆ ಜಾಗ ಇದೆ, ಇಲ್ಲಿ ಹುಟ್ಟಿ ಇಲ್ಲಿ ವ್ಯಾಪಾರ ಮಾಡೋಕ್ಕೆ ಜಾಗ ಇಲ್ಲ. ಹೆಂಗ್ರಿ ಅದು? ಒಂದು ನ್ಯಾಯನೇ ಇಲ್ವಾ? ಇಲ್ಲ ಸರ್, ಏನು ಕೊಟ್ಟಿಲ್ಲ ನೋಟಿಸಲ್ಲ. ಇಲ್ಲಿ ಅಂಗಡಿ ಇಟ್ಕೊಳಕ್ಕೆ ಇಲ್ಲಿ ಅವಕಾಶ ಕೊಟ್ಟಿದ್ದಾರಾ? ಅವಕಾಶ ಏನಿಲ್ಲ ಸರ್, ಮಾತಾಡಿದ್ದಾರೆ. ಒಂದು ವಾರದಿಂದ ಏನು ಹಾಕಕ್ಕೆ ಬಿಡಿಸಿಲ್ಲ. ಇವತ್ತು ಏನಾದ್ರು ಬಿಡಿಸಿದ್ದಾರೆ ಹಾಕಕ್ಕೆ. ಇವತ್ತು ಒಂದು ದಿವಸದಿಂದ ಆಡಿದ್ದೀನಿ. ಒಂದು ಕಡೆ ಸೈಡಲ್ಲಿ ಹಾಕೊಳ್ಳಿ ಅಂತ ಸ್ವಲ್ಪ ಜಾಗ ಕೊಟ್ಟಿದ್ದಾರೆ, ಹಾಕೊಳ್ಳಿ ನಿಂತಿದ್ದೀನಿ ಸರ್. ಗಲಾಟೆ ಏನಕ್ಕಾಯ್ತು ಗೊತ್ತಾ ನಿನ್ನೆ? ಇಲ್ಲ ಸರ್, ಗಲಾಟೆ ಬಗ್ಗೆ ನನಗೆ ಓನ್ ಗೊತ್ತಿಲ್ಲ. ನಾವು ಇಲ್ಲಿ ಇದ್ದೀವಿ, ಗಲಾಟೆ ಆಗಿರೋದು ಬಸ್ ಸ್ಟಾಪ್ ಹಿಂದ್ಗಡೆ ಆಗಿರೋದು ಗಲಾಟೆ. ನಮ್ಗೆ ಹೆಂಗೆ ಆ ಬಗ್ಗೆ ಹೆಂಗೆ ಗೊತ್ತಿಲ್ಲ ನಮಗೆ. ನಾವು ಎಲ್ಲ ಗಲಾಟೆ ಆದಮೇಲೆ ಹೋಗ್ಬಿಟ್ಟು ನೋಡಿರೋದು. ಈ ರೋಡಲ್ಲೆಲ್ಲ ಅನೌನ್ಸ್ಮೆಂಟ್ ಹಾಕಿದಾರೆ, ಅಲ್ಲೆಲ್ಲ ಯಾರು ಇಡ್ತಾ ಇಲ್ವಾ ಇವತ್ತು? ಇಲ್ಲ, ಯಾರು ಹಿಡಿಸ್ತಾ ಇಲ್ಲ. ಪೊಲೀಸವರು ಸ್ಟ್ರಿಕ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ, ಯಾರು ಅಂಗಡಿಗೆ ದಯವಿಟ್ಟು ಆಗ್ಬಿಡಿ, ಇಲ್ಲಾಂದರೆ ಸ್ಟ್ರಿಕ್ ಆಗಿ ಏನಾದರೂ ಫೈನ್ ಮಾಡಿಸ್ತಾರೆ ನಿಮಗೆ, ಏನೋ ದಯವಿಟ್ಟು ಆಗ್ಬಿಡಿ ಅಂತ ಹೇಳಿದ್ದಾರೆ. ಅವ್ರ ಮಾತಿಗೆ ನಾವು ಏನು ಹಾಕ್ಸ್ತಾ ಇಲ್ಲ. ಒಂದು ಸೈಡ್ ಬಿಟ್ಟಿದ್ದಾರೆ, ಒಂದು ಸೈಡ್ ಹಾಕಿದ್ದೀವಿ ಅಷ್ಟೇ ಅಂಗಡಿನ. ಈ ನಿನ್ನೆ ಹೆಂಗೆ ಅಂದರೆ ಬೀದಿ ಬದಿ ವ್ಯಾಪಾರಸ್ಥರು ಅಧಿಕಾರಿಗಳಿಗೆಲ್ಲ ಹೊಡೆದ್ರು ಅಂತ ಸುದ್ದಿ ಆಯಿತು. ಏನು ಅನ್ಸುತ್ತೆ ಸರ್? ಬೀದಿ ವ್ಯಾಪಾರ ಬಂದು ಯಾರೂ ಹೊಡೆಯಿಲ್ಲ. ಫಸ್ಟ್ ಆಫ್ ಆಲ್ ಬೀದಿ ವ್ಯಾಪಾರ ಬರೋದು, ಬೀದಿ ಬೇರೆ ಮಾತಾಡೋಕ್ಕೆ ಬರೋದಿಲ್ಲ. ಅವ್ರ ಕೆಲಸ ಅವ್ರು ಮುಗಿಸ್ಕೊಂಡು ಮನೆಗೆ ಹೋಗ್ಬಿಡ್ತಾರೆ. ಅವ್ರು ಏನು ರೌಡಿಸಮ್ ಮಾಡೋಕ್ಕೆ ಬರಲ್ಲ ಇಲ್ಲಿ. ಹೆಂಗೆ ಗೊತ್ತಾ, ಅವ್ರು ಮಾಡಿರೋದು ಬೇರೆ. ಅಂದರೆ ಹೆಸರು ಏನು ಬರುತ್ತೆ ಅಂದರೆ ಎಲ್ಲ ಬೀದಿ ವ್ಯಾಪಾರಿಗಳು ಶಿವಾಜಿನಗರಲ್ಲಿ ಅವರು ಎಲ್ಲ ಸೇರಿ ಮಾಡಿರೋದು, ಅವ್ರಿಗೆ ಹೊಡೆದಿರೋದಂತ. ಅಂದರೂ ಏನು ವಿಷಯ ಅಂದರೆ ಅವರು ಹೊಡೆದೋಗಲ್ಲ ಅವ್ರಿಗೂ, ಸರಿನಾ? ಅದೇ, ಬೇರೆ ಏನು ಪ್ರಶ್ನೆ ಇಲ್ಲ ಸರ್. ಏನಾಗಿದೆ ಏನಿಲ್ಲ ಅಂತ ನಮಗೂ ಗೊತ್ತಿಲ್ಲ. ನಾವು ಎಲ್ಲ ಆದಮೇಲೆ ಮುಗಿಸ್ಕೊಂಡ್ಮೇಲೆ ನಾವು ಹೋಗ್ಬಿಟ್ಟು ನೋಡಿದ್ರೆ ಎಲ್ಲ ಕ್ಲೀನ್ ಮಾಡಿದ್ದಾರೆ. ಇಲ್ಲಿ ಯಾರೋ ಎಲ್ಲ ವ್ಯಾಪಾರ ಮಾಡೋರಾದ್ರೆ ಯಾರೋ ಒಬ್ರು ಬಂದು ಯಾರೋ ಗಲಾಟೆ ಮಾಡಬೇಕಲ್ಲ, ಯಾರು ಬರಲ್ಲ ಸರ್. ನಾವು ಬೀದಿ ವ್ಯಾಪಾರಗಳು ಏನು ಗೊತ್ತಾ, ನೀವು ಬಂದು ಇಲ್ಲಿ ಇವತ್ತು ಆಗ್ಬಿಡಿ ಅಂತ ನಾವು ಹಾಕಲ್ವ. ಅದೇ ನಮ್ಮ ಕೆಲಸ ಇದೆ, ಅದೇ ರೂಲ್ಸು. ಆ ಕಾಲದಿಂದ ಹೋಗ್ತಾ ಇದೆ, ಈ ಕಾಲದ್ದು ಅದೇ ರೂಲ್ಸು. ನೀವು ಇಲ್ಲಿ ಆಗ್ಬಿಡಿ ಅಂತ ನಾವು ಹಾಕಲ್ಲ. ಜಾಗ ಖಾಲಿ ಮಾಡಿ ಅಂದರೆ ನಾವು ಖಾಲಿ ಮಾಡ್ಕೊಂಡು ಹೋಗ್ಬಿಡ್ತೀವಿ ಅಷ್ಟೇ. ನಮ್ಗೇನು ಬೇರೆ ಕೆಲಸ ಏನಿಲ್ಲ. ಕರೆಕ್ಟ್. ಅವ್ರಿಗೆ ವ್ಯಾಪಾರ ಮಾಡೋದಕ್ಕಷ್ಟ ಅವ್ರು ಯಾಕೆ ಹೊಡೆದಾಟ ಮಾಡೋಕ್ಕೆ ಗಲಾಟೆ ಮಾಡೋಕ್ಕೆ? ಅವ್ರದ್ದು ಏನು ಕಷ್ಟ ಇದೆ ಅದು ಅವ್ರಿಗೆ ಹತ್ರನೇ ಕೇಳಬೇಕು. ನಾವು ಏನು ಹೇಳೋಕ್ಕಾಗಲ್ಲ ಆ ಬಗ್ಗೆ. ಅವ್ರಿಗೆ ಏನು ಕಷ್ಟ ಇದೆ, ಏನಿದೆ, ಏನಕ್ಕೆ ಅಂತಾರ ಮಾಡಿರೋದು. ಈಗ ಒಂದು ವಾರದಿಂದ ಹಾಕಿರ್ಲಿಲ್ಲ ಅಂತಂದ್ರಲ್ಲ, ಬೇರೆ ಏನು ವ್ಯಾಪಾರನೇ ಮಾಡಿಲ್ಲ? ಇಲ್ಲ ಸರ್, ಮನೆಯಲ್ಲಿ ಆರಾಮಾಗಿ ಮಲ್ಕೊಂಡು ಇತ್ತಿತ್ತು ನಾವು. ಈಗ ಒಂದು ದಿವಸ ನೆನೆ ಅದು ನೋಡಿದ್ರೆ, ನೆನೂ ಹಾಕಿಲ್ಲ. ಇವತ್ತು ಬಂದು ನೋಡಿದ್ರೆ ಏನು ಇಲ್ಲ, ಸರಿ ಒಂದು ದಿವಸ ಹಾಕೋಣ ಅಂತ ಹಾಕಿದ್ದಾರೆ. ಅದು ನೋಡಿದ್ರೆ ಮಳೆ ಬೇರೆ ಇವತ್ತು. ನೋಡೋಣ, ಒಂದು ಸೈಡು ಬೇರೆ, ಈ ಸೈಡ್ ಮಾತ್ರ, ಬೇರೆ ಎಲ್ಲೂ ಇಲ್ಲ. ನೋಡಿ, ಎಲ್ಲ ಜಾಗಗಳು ಎಲ್ಲ ಖಾಲಿ ಇದೆ. ನಾವು 15 ವರ್ಷದ ವ್ಯಾಪಾರ 15 ವರ್ಷದಿಂದ ಇಲ್ಲೇ ಇದೇ ಜಾಗ. ಈಗ ಏನಂತಾರೆ, ಎತ್ತಿಸ್ಬೇಕು ಅಂತಾರ, ಏನಂತಾರೆ? ಅವ್ರು ಬರ್ತಾರೆ, ತೆಗಿಬೇಕು ನಾವು, ತೆಗಿಬೇಕು, ಹಾಕ್ಬೇಕು. ಆ ಥರ ಆಗಿತ್ತು. ಹೆಂಗೆ ನಡೀತಾ ಇದೆ ಬದುಕೆಲ್ಲ? ಏನು ಮಕ್ಕಳು 5 ಮಕ್ಕಳು ಅದಾರ ಮನ್ಯಾಗೆ. ಇಲ್ಲಿ ದುಡಿಯೋದ ಮಕ್ಕಳು ಹೊಟ್ಟೆ ಕೊಟ್ಬಿಟ್ಟಾರೆ, ದುಡಿಬೇಕಿಲ್ಲ. ಮತ್ತೆ ವ್ಯಾಪಾರ ಇಲ್ಲಲ್ಲ, ಎತ್ತಿಸಿದ್ರೆ ಬೇರೆ ಕಡೆ ಎಲ್ಲ ಹೋಗ್ತೀರಾ, ಏನು ಮಾಡ್ತೀರಾ? ಬೇರೆ ಎಲ್ಲಿ ಹೋಗಾಕ ಏನಿಲ್ಲ. ಸಾಲ ಕೊಡೋಕೆ ಆಗಂಗಿಲ್ಲ. 500 ರೂಪಾಯಿ ದುಡಿತಾನ, 200 ರೂಪಾಯಿ ಅಲ್ಲಿ ಕೊಡ್ತೀನಿ, 300 ರೂಪಾಯಿ ಮನೆಗೆ ಹೋಗ. ಆ ಥರ ಆಗಿತ್ತು ಈಗ. ಈ ಗಲಾಟೆ ಎಲ್ಲ ಮಾಡಿದ್ರು ಬೀದಿ ವ್ಯಾಪಾರಸ್ಥರೇ ಅಂತಾರೆ. ನಿನ್ನೆ ಬಂದಿಲ್ಲ ನಾವು, ನಿನ್ನೆ ಬಂದಿಲ್ಲ ನೀವು, ಅಂಗಡಿ ಹಾಕಿಲ್ಲ. ಇಲ್ಲಿ ಕಾರ್ಯಕ್ರಮ ಗಾಡಿ ಬಂದಿರ್ತ ಹೇಳ್ಬಿಟ್ಟಾರೆ, ಅದಕ್ಕೆ ನಾವು ಬಂದೇ ಇಲ್ಲ. ಮತ್ತೆ ಇವತ್ತು ಬಂದೀನಿ. ಇಲ್ಲ ಸ್ವಾಮಿ, ಬರ್ಬೋದು ಅವರು ತಿರ್ಗಾ. ಮತ್ತೆ ಅವ್ರೇನು ಇನ್ನೂ ಪರ್ಮನೆಂಟ್ ಏನು ಕೊಟ್ಟಿಲ್ಲ. ಏನೋ ಮಾಡ್ಕೊಂಡಿದ್ದೀವಿ,
ಎತ್ತು ಅಂದರೆ ಎತ್ತಬೇಕು ಅಷ್ಟೇ. ಎತ್ತು ಅಷ್ಟೇ. ಆ ಕಡೆ ಎಲ್ಲ ಎತ್ತಿದ್ದಾರೆ ಈಗ. ಹಾಂ ಹೌದು ಸರ್ ಎತ್ತಿದ್ದಾರೆ. ಏನಕ್ಕೆ ಗಲಾಟೆ ಆಯ್ತು ಅಂತ ನಿನ್ನೆ? ನೆನ್ನೆ ಅದೇನು ಎತ್ತುವಾಗ ಯಾರೋ ಹೊಡೆದು ಬಿಟ್ಟಿದ್ದಾರೆ ಸರ್. ಯಾರಿಗೆ? ಇವ್ರು BBMP ಅವ್ರಿಗೆ ಹೊಡೆದು ಬಿಟ್ಟಿದ್ದಾರೆ. ಅದಕ್ಕೆ ಅವ್ರಿಗೆ ಕೋಪ ಜಾಸ್ತಿ ಬಂದಿರೋದು. ಅವ್ರು ಹೇಳಿದ್ರೆ ನಾವು ಅವ್ರು ಹೇಳೋ ಕೆಲಸ ನಾವು ಮಾಡಿದರೆ ಅವ್ರು ಏನು ಹಂಗೆ ಮಾಡಲ್ಲ ಪಾಪ. ಅವರು ಕಾರ್ಪೊರೇಷನ್ ಅವ್ರು ಒಳ್ಳೆಯವರು. ಅವರು ಎತ್ತು ಅಂದರೆ ಬಡವ್ರು ಅಂತ ಹೋಗ್ಲಿ ಅಂತ ಬಿಡ್ತಾರೆ. ನಿಮ್ಗೆ ಯಾರು ಅದು ಯಾರೋ ಅದು ಏನೋ ಕನ್ನಡ ಯಾರೋ ಇದ್ದಾರೆ ಅಂತಾರಲ್ಲ ಅವರು. ಅವ್ರು ಯಾರೋ ಹೊಡೆದಿದ್ದಾರಂತೆ. ವ್ಯಾಪಾರಸ್ಥರು ಅಲ್ವಾ ಅವ್ರು? ಇಲ್ಲ ಅವರು ಬೀದಿ ವ್ಯಾಪಾರ ಯಾರು ಹೊಡೆದಿಲ್ಲ, ಅವರು ಸಂಘಟನೆ ಅವರು ಹೊಡೆದಿರೋದೆ. ಬೇಬಿ ಕೆಲವರು ಯಾರೋ ಅಂಗಡಿ ಹಾಕೊಟ್ಟವ್ರು ಹೊಡೆದಿದ್ದಾರೆ ಅಂತ ಹೇಳಿದ್ರು. ಅದೆಲ್ಲ ಗೊತ್ತಿಲ್ಲ. ಸಂಘಟನೆಯವರು ಬಂದು ಹೊಡೆದಿದ್ದಾರೆ. ಅವರು ಹೊಡೆದಿದ್ದಾರೆ. ವ್ಯಾಪಾರಸ್ಥರು ಹೊಡೆದಿಲ್ವಾ? ಇಲ್ಲ ಸರ್, ವ್ಯಾಪಾರಸ್ಥರು ಇಲ್ಲಿ ಯಾರು ಆ ಥರ ಇಲ್ಲ. ಎತ್ತಪ್ಪ ಅಂದರೆ ಎಲ್ಲ ಎತ್ಕೊಂಡು ಹೋಗ್ಬಿಡ್ತೀವಿ ನಾವು. ಅವ್ರ ಮಾತಿಗೆ ನಾವು ಬೆಲೆ ಕೊಟ್ಟರೆ ಒಳ್ಳೇದು ಸ್ವಾಮಿ. ಯಾಕಂದರೆ ನಮ್ಮ ಹೊಟ್ಟೆ ಪಾಡು ಇದೆ ಅಲ್ವಾ. ಅವ್ರು ಎತ್ತ ಅಂದರೆ ನಾವು ಎತ್ಬಿಡ್ತೀವಿ. ಅವ್ರು ಹೋದ್ಮೇಲೆ ಹಂಗೆ ಇದು ಏನ್ ಕೊಟ್ಟಿದ್ದ ಜಾಗ ಅಲ್ಲ, ಇದು ಸುಮ್ಮನೆ ಹಾಕೊಂಡಿದ್ದೀರಾ? ಅಷ್ಟೇ ಅಣ್ಣ ಯಾರು ಕೊಟ್ಟಿಲ್ಲ. ಯಾಕಂದರೆ ಒಂದು 45-50 ವರ್ಷ ಆಯಿತು ಇಲ್ಲೇ. ಇದೇ ಜಾಗದಲ್ಲಿ ಅದರಿಂದ ಸ್ವಲ್ಪ ಇದು 50 ವರ್ಷ ಆಯಿತು. ಹೊಡೆಯೋದು ತಪ್ಪಲ್ವಾ? ತಪ್ಪು ಸರ್, ಹೊಡೆಯೋದು ತಪ್ಪು ಸರ್. ಇವಾಗ ಪೊಲೀಸ್ ಅವರು ಬರ್ತಾರೆ. ಅವ್ರು ಮಾಡ್ತಾರೆ. ಅವ್ರು ಮಾಡ್ತಾರೆ ಸರ್, ಅವ್ರ ಕರ್ತವ್ಯ ಅದು, ಅವ್ರು ಮಾಡ್ತಾರೆ. ಇವಾಗ ಪೊಲೀಸ್ ಸಾರ್ ಬಂದ್ರೂ ಎತ್ತು ಅಂದರೆ ಎತ್ತಬೇಕು. ಅವ್ರ ಡ್ಯೂಟಿ ಅವ್ರು ಮಾಡ್ತಾರೆ ಸರ್. ನಾವು ಫುಟ್ಪಾತ್ನಲ್ಲಿ ಹಾಕೊಂಡು ಇದು ಮಾಡೋದು ತಪ್ಪು ತಾನೆ. ಅದು ಹೋಗೋರು ಬರೋರಿಗೆ ಜಾಗ ಇದು ಆಗುತ್ತೆ. ನಾವು ಮಾಡೋದು ತಪ್ಪುನೇ. ಏನೋ ದೇವ್ರ ಪುಣ್ಯ ಒಳಗೆ ಏನೋ ಒಂದು ಆಗಲಿ ಒಳ್ಳೆ. ಎಲ್ಲೂ ಜಾಗ ಅಂತ ಇನ್ನೂ ಕೊಟ್ಟಿಲ್ಲ. ಕೊಡ್ತೀನಿ ಅಂತ ಹೇಳವ್ರೆ. ಎಲ್ಲಿ ಕೊಡ್ತಾರೆ ಅಂತ ಗೊತ್ತಿಲ್ಲ. ಕೇಳಿದ್ವಿ. ಯಾರು MLA ಅವ್ರು ಕೇಳಿದ್ದೀರಾ? ಕೊಡ್ತೀನಿ ಅಂತ ಹೇಳವ್ರೆ. ಜಾಗ ಮಾಡಿ ಕೊಡ್ತೀನಿ ಅಂತ ಹೇಳವ್ರೆ. ಇನ್ನೂವರೆಗೂ ಏನು ಹೇಳಿಲ್ಲ. ಇನ್ನೂ ಹೇಳಿಲ್ಲ. ಏನು ಗಲಾಟೆ ಆಗಿದ್ದು ಏನಕ್ಕೆ, ಯಾರ್ಯಾರು ಮಾಡಿದ್ರು ಅನ್ಸುತ್ತೆ ನಿಮ್ಗೆ? ಏನು ಗೊತ್ತಾಯ್ತು? ಗೊತ್ತಿಲ್ಲ ಸರ್, ನಾವು ಆ ಕಡೆ ಇದ್ದಾರಲ್ಲ, ನಮ್ಗೆ ಗೊತ್ತಿಲ್ಲ. ನಾವು ಇಲ್ಲಿದ್ದೀವಲ್ಲ, ಆ ಕಡೆ ಬಸ್ ಸ್ಟ್ಯಾಂಡ್ ಆ ಕಡೆ ಇರೋದು. ಅದು ಬಸ್ ಸ್ಟ್ಯಾಂಡ್ ಹಿಂಭಾಗದಲ್ಲಿ ಇರೋದು. ನಮಗೆ ಗೊತ್ತಿಲ್ಲ ಅದು ಏನಾಗಿದೆ. ಅಧಿಕಾರಿಗಳಿಗೆ ಅದಕ್ಕಾಗೇನೆ ಎಲ್ಲ ನಾವು ನೋಡಿದ್ದೆ, ಅದು ನ್ಯೂಸ್ ನೋಡಿದ್ದೆ ನಮ್ಗೆ ಗೊತ್ತಾಗಿರೋದು. ನಾವು ಅಲ್ಲಿ ಆಮೇಲೆ ನೋಡಿದ್ರೆ ಎಲ್ಲ ಮುಗಿದೋಗಿತ್ತು. ಅಲ್ಲಿ ಎಲ್ಲ ಮುಗಿದೋಗಿದ್ಮೇಲೆ ಅಧಿಕಾರಿಗಳಿಗೆ ಹೊಡೆಯೋದ್ರ ಬಗ್ಗೆ ತಪ್ಪಲ್ವಾ ಸರ್? ಹೊಡೆಯೋದು ತಪ್ಪೇ. ಹೌದು. ಏನಿದ್ರೆ ಮಾತುಕತೆ ಮಾತಾಡಿದ್ರೆ ಒಳ್ಳೇದಲ್ವ? ಅದು ಮಾತಿಂದ ಒಳ್ಳೇದಾಗತ್ತೆ. ಹೊಡೆದ್ರೆ ಏನು ಪ್ರಯೋಜನ ಇಲ್ಲ. ಎಲ್ಲ ಎಸ್ಬಿಡ್ತಾರೆ. ಏನೋ ಸ್ವಲ್ಪ ಬಾಳಕ್ಕೆ ಬಿಡ್ತಾ ಇದ್ದಾರೆ ನಮಗೆ. ಅವರು ಅಡ್ಜಸ್ಟ್ ಮಾಡ್ಕೊಂಡು ಅವ್ರು ಬರುವಾಗ ನಾವು ಎತ್ಕೊಂಡು ಹೋಗ್ಬಿಡ್ತೀವಿ ಅಷ್ಟೇ, ಬೇರೆ ಏನಿಲ್ಲ. ತೊಂದರೆ ಏನು ಕೊಡ್ತಾ ಇಲ್ಲ ನಮಗೆ. ಅವರು ಬಂದರೆ ಹೇಳ್ತಾರೆ ಎತ್ಬಿಡಿ ಅಂತ ಹೇಳಿ. ಗಲಾಟೆ ಮಾಡ್ಬಿಟ್ರೆ ನಿಮ್ಗೆ ತೊಂದರೆ ಆಗುತ್ತಲ್ಲ? ಹೌದು ಸರ್, ಯಾರು ಬರಲ್ಲ. ಆಚೆ ಕಡೆ ಅವ್ರು ಯಾರು ಬರಲ್ಲ ಸರ್. ಇಲ್ಲಿ ಹೊರಗಡೆ ಗಲಾಟೆ ಮಾಡಿದ್ರು ಅಂತ ನಿನ್ನೆ ಹೇಳ್ತಾ ಇದ್ದಾರೆ. ಇಲ್ಲ, ಹೊರಗಡೆ ಇಲ್ಲ ಸರ್. ಆ ಕಡೆ ಅಲ್ಲಿ ಏನಾಗಿದೆ ಅಂತ ನಮ್ಗೆ ವಿಷಯ ಗೊತ್ತಿಲ್ಲ. ಅದು ಬಸ್ ಸ್ಟ್ಯಾಂಡ್ ಹಿಂಭಾಗದಲ್ಲಿ ಆಗಿರೋದು. ಅದು ಇಲ್ಲಿ ಏನಾಯ್ತು ಅಂದ್ಬಿಟ್ಟು ನಮ್ಗೆ ಏನು ಗೊತ್ತಿಲ್ಲ. ಅದು ಈಗ ನೀವು ಇವತ್ತು ಇಲ್ಲ ಹಾಕಿದ್ದೀರಾ? ಇಲ್ಲ ಹಾಕಿಲ್ಲ. ಅದು ಇವಾಗಲೇ ಇಲ್ಲೇ ಹಾಕ್ತೀವಿ ನಾವು. ಗೌರ್ಮೆಂಟಾಗಿ ಹಾಕ್ತೀವಿ. ಬರುವಾಗ ನಾವು ಅವ್ರು ಹೇಳ್ತಾರೆ ಎದ್ಬಿಡಪ್ಪ ಅಂತೇಳಿ ಎದ್ಬಿಡ್ತೀವಿ ಅಷ್ಟೇ. ಎದ್ಬಿಡ್ತೀವಿ. ಇನ್ನು ಯಾವುದೇ ಇದು ಸಿಕ್ಕಿಲ್ಲ ಇಲ್ಲಿ? ಯಾವ ಜಾಗ? ನೀನು ಜಾಗ ಕೊಡ್ತೀನಿ ಅಂತ ಹೇಳವ್ರೆ. ಎಲ್ಲಿ ಕೊಡ್ತಾರೆ ಅನ್ನೋದು ಗೊತ್ತಿಲ್ಲ. ಕೊಡ್ತೇನೆ ಅಂತ ಹೇಳಿದಾರೆ. ಏನು ಹೇಳಿಲ್ಲ, ತೆಗಿಬೇಕಂತ ಹೇಳ್ತಾ ಇದ್ದಾರೆ ಅಷ್ಟೇ. ಈ ಜಾಗದಲ್ಲಿ ಇಟ್ಕೊಳ್ಳೋಕೆ ಅವಕಾಶ ಇದೆಯಾ? ಇಲ್ಲ ಆದರೂ ಇಟ್ಕೊಂಡಿದ್ದೀರಿ. ಇಟ್ಕೊಂಡಿರೋದು ಏನು ಮಾಡೋದು? ಜೀವನ ಅಲ್ವಾ, ನಡಿಬೇಕಲ್ವ ನಮ್ಮದು. ಒಂದೇ ಸಮಾನ ಎಲ್ಲನೂ ಮಾಡಿಕೊಡೋಕ್ಕಾಗತ್ತೆ ಎಲ್ರಿಗೂ? ಆಗಲ್ಲ ತಾನೇ. ಅದಕ್ಕಾಗಿ ನಡೀತಾ ಇದೆ, ನೋಡೋಣ ಏನಾಗುತ್ತೆ. ಎತ್ತಂದರೆ ಎತ್ಬಿಡ್ತೇವೆ ನಾವು. ಮೊನ್ನೆ ಬಂದು ಎತ್ತೋ ಕೇಳಿದ್ರು ನಾವು ಎತ್ಬಿಟ್ಟಿದ್ದೀವಿ. ನಿನ್ನೆ ಅಲ್ಲ, ಮೊನ್ನೆ ಒಂದು 2 ದಿನ ಮುಂಚೆ ಬಂದಿದ್ದರು. ನಿನ್ನೆ ಅಲ್ಲಿ ನಡೆದ ಇನ್ಸಿಡೆಂಟಿಗಿಂತ ಮುಂಚೆ 2 ದಿನ ಮುಂಚೆ ಬಂದಿದ್ದರು. ಇಲ್ಲ, ನಮಗೇನು ಗೊತ್ತಿಲ್ಲ. ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ ನಮಗೆ. ಅಧಿಕಾರಿಗಳಿಗೆ ಹೊಡೆದ್ರು ಅನ್ನೋದು ತಪ್ಪೇ. ಮತ್ತು ಅಧಿಕಾರಿಗಳು ಏನು ಮಾಡಿದ್ದಾರೆ ಅಂತ ಏನಂತೂ ಗೊತ್ತಿಲ್ಲಲ್ಲ ನಮಗೆ. 2 ಭಾಗದಲ್ಲೂ ನ್ಯಾಯ ನೋಡಬೇಕಲ್ಲ. ಆ ನ್ಯಾಯ ನೋಡಿಕೊಂಡೆ ಅದಕ್ಕೆ ಸರಿಯಾದ ಏನು ಇದೆ ಕಾನೂನು ಪ್ರಕಾರ ಅದನ್ನು ಪೊಲೀಸವ್ರು ಮಾಡ್ತಾ ಇದ್ದಾರೆ. ಒಳ್ಳೆಯದಾಗಲಿ ಅಷ್ಟೇ. ಬೇರೆ ಜಾಗ ಕೇಳಿದ್ದೀರಾ? ಇಲ್ಲ, ನಾವೇನು ಕೇಳಿಲ್ಲ. ಇಲ್ಲಿಂದ ಯಾವಾಗ ಖಾಲಿ ಮಾಡಿಸ್ತಾರೋ ಅವಾಗ ಹೋಗ್ಕೊಂಡು ಹೋಗ್ತಾ ಇರ್ತೇವೆ ಅಷ್ಟೇ. ಯಾವುದನ್ನು ಒಂದನ್ನೇ ನಂಬ್ಕೊಂಡು ಏನೂ ಮಾಡೋಕ್ಕಾಗಲ್ಲ. ಮುಂದೇನಿದೆ ಅದನ್ನು ನೋಡ್ಕೊಳ್ಳೋಣ ಅಷ್ಟೇ.